ನಿನ್ನೆ ಉಮೇಶ್ ಜಾಧವ್ ಅವರು ಪಕ್ಷವನ್ನ ತ್ಯಜಿಸಿ ಎರಡು ಕಾಲು ಹೊರಗಡೆ ಇಟ್ಟು ಹೋಗ್ಬಿಟ್ಟವ್ರು ಅವರು. ಇದರ ಜೊತೆಗೇನೆ ಇನ್ನು ಉಳಿದಂತವ್ರ ಕತೆ ಏನು? ಅತೃಪ್ತರು ಇನ್ನೂ ಕೂಡ ಬಹಳಷ್ಟು ಮಂದಿ ಇದ್ದಾರೆ. ಅವರನ್ನೆಲ್ಲ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ಎಂಟ್ರಿ ಕೊಡ್ತಾ ಇದ್ದಾರೆ. ಅತೃಪ್ತರನ್ನ ಮನವೊಲಿಸೋದಕ್ಕೆ ಸಿಎಂ ಕುಮಾರಸ್ವಾಮಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ಮಾತು ಕೇಳದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳೇ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಕೇಳಿ, ರಮೇಶ್ ಜಾರಕಿಹೊಳಿ ಅವರೆಲ್ಲ ನಮ್ಮ ಸ್ನೇಹಿತರು, ಎಲ್ಲ ನಮ್ಮ ಜೊತೆಗೇನೆ ಇದ್ದಾರೆ, ಎಲ್ಲ ನಂಗೆ ಗೊತ್ತಿದೆ, ಈ ತರದ ಮಾತನ್ನ ಹಿಂದೆ ಕುಮಾರಸ್ವಾಮಿ ಅವರೆಲ್ಲ ಹೇಳ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ವಿ. ಈಗ ಏನ್ ನಮ್ಮ ಸ್ನೇಹಿತರು ಇದ್ದಾರೆ, ಅವರನ್ನ ಭೇಟಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗೆ ನೇರವಾಗಿ ಅವರೇ ಅಲ್ಲಿ ಹೋಗಿರೋದನ್ನ ಗಮನಿಸ್ತಾ ಇದ್ವಿ. ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಮಹೇಶ್ ಕುಮಟಳ್ಳಿ ಇದ್ದಾರೆ, ಈ ಕಡೆ ನಾಗೇಂದ್ರ ಇದ್ದಾರೆ. ಸೊ ಇವರನ್ನ ಹೋಗಿ ಈಗ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇರುವಂತ ಸಂದರ್ಭ. ಬಹುಶಃ ನಾಗೇಂದ್ರ ಅವರೆಲ್ಲ ಒಂದಷ್ಟು ವಿಚಾರಗಳನ್ನ ಅಲ್ಲಿ ವಿವರಿಸ್ತಾ ಇದ್ದಾರೆ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ ಮುಖ್ಯಮಂತ್ರಿಗಳಿಗೆ. ಈಗಲೂ ಕೂಡ ತಮಗೆ ಏನೇನು ಅಸಮಾಧಾನ ಇದೆ, ಏನು ಎತ್ತ ಅನ್ನುವಂಥದ್ದನ್ನ ಖುದ್ದಾಗಿ ಅವರೇ ವಿವರಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅತೃಪ್ತ ನಾಯಕರ ಜೊತೆಗೆ ಹೀಗೆ ಮುಖ್ಯಮಂತ್ರಿಗಳೇ ಈಗ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಹುಶಃ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಆಗದೆ ಇರುವಂತ ಕೆಲಸವನ್ನ ತಾನು ಮಾಡಿದ್ರೆ ಸಹಜವಾಗಿ ಪಕ್ಷವನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ತಂದು ಒಂದು ಪ್ರಯತ್ನ ಆಗ್ಲೇಬೇಕಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಮನಗಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರವನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ. ಯಾಕಂತಾದ್ರೆ ಈಗ ಒಬ್ಬರಂತೂ ಹೊರಟಿದ್ದಾಯ್ತು, ಅದೇ ದಾರಿನ ಉಳಿದಂಥವ್ರು ಹಿಡಿದ್ರೆ ಪಕ್ಷಕ್ಕೆ ಸಂಕಷ್ಟ ಅನ್ನುವಂಥದ್ದು ಸಹಜವಾಗಿ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ, ಅಂದ್ರೆ ಸರ್ಕಾರಕ್ಕೆ ಸಂಕಷ್ಟ ಅನ್ನುವಂಥದ್ದನ್ನ. ಆಮೇಲೆ ಈಗ ಲೋಕಸಭಾ ಚುನಾವಣೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ಸರ್ಕಾರದಲ್ಲೇ ಒಂದಷ್ಟು ಮಂದಿ ಹೇಳ್ತಾ ಇರುವಂಥದ್ದನ್ನು ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಗಂಭೀರವಾಗಿ ಪರಿಗಣಿಸಿರ್ತಾರೆ. ಜೊತೆ ತಮಗಿರುವಂಥ ಮಾಹಿತಿಯನ್ನು ಆಧರಿಸಿ ಅವರು ಇದಕ್ಕೆಲ್ಲ ಈಗಲೇ ತಡೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವೇ ಈಗ ಅಖಾಡಕ್ಕೆ ಇಳಿದಿರೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಸುನಿಲ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನಿಲ್, ಮುಖ್ಯಮಂತ್ರಿಗಳೇ ಅಂತೂ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಯಾವ ರೀತಿಯಾಗಿ ಅಥವಾ ಯಾವ ಆಧಾರದ ಮೇಲೆ ಅಥವಾ ಯಾವ ಆಯಾಮದಲ್ಲಿ ಇವ್ರದ್ದೆಲ್ಲರ ಮನವೊಲಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗ ಕಾರ್ಯೋನ್ಮುಖ ಆಗಿದ್ದಾರೆ ಅಂತೇಳಿ ಸುನಿಲ್ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಮಾಲ್ತೇಶ್, ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರೇ ಈ ಒಂದು ಫೀಲ್ಡ್ ಇಳಿದು ಆಪರೇಷನ್ ಕಮಲದಿಂದ ಸಮ್ಮಿಶ್ರ ಸರ್ಕಾರ, ಮೈತ್ರಿ ಸರ್ಕಾರ ಎಂದೇನೆ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಉದಾಹರಣೆ ಇವತ್ತು ರಮೇಶ್ ಜಾರಕಿಹೊಳಿ ಮನೆಗೆ ನಿವಾಸಕ್ಕೆ ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ರಮೇಶ್ ಜಾರಕಿಹೊಳಿ ನಿವಾಸ ಇದೆ, ಅಲ್ಲಿಗೆ ದಿಢೀರ್ ಅಂತ ಭೇಟಿ ನೀಡ್ತಾರೆ. ಯಾವುದೇ ರೀತಿಯಾಗಿ ಮಾಹಿತಿ ಕೂಡ ಇಲ್ಲ, ಮತ್ತೆ ಯಾವುದೇ ಒಂದು ಬೆಂಗಾವಲ್ ವಾಹನ ಅಂದ್ರೆ ಸೆಕ್ಯೂರಿಟಿ ಇಲ್ದಲ್ಲ ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಿದ್ದಂತ ಸಿಎಂ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬರ್ತಾರೆ. ಆ ಒಂದು ನಿವಾಸದಲ್ಲಿ ಮೊದಲೇನೆ ರಮೇಶ್ ಜಾರಕಿಹೊಳಿ ಆಗ್ಬೋದು, ಮತ್ತೆ ಶಾಸಕ ನಾಗೇಂದ್ರ ಆಗ್ಬೋದು, ಮತ್ತೆ ಮಹೇಶ್ ಕುಮಟಳ್ಳಿ ಕೂಡ ಒಂದು ಚರ್ಚೆ ಕೂಡ ನಡೆಸ್ತಾರೆ. ಅದನ್ನ ಮಾಹಿತಿಯನ್ನ ಪಡ್ಕೊಂಡು ಮತ್ತೆ ನೇರವಾಗಿ ಅಲ್ಲಿ ಬಂದು ಭೇಟಿ ಕೂಡ ಮಾಡ್ತಾರೆ. ಭೇಟಿಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ಆ ಒಂದು ನಾಯಕರ ಜೊತೆ, ಕಾಂಗ್ರೆಸ್ನ 3 ಶಾಸಕರ ಜೊತೆ ಸಿಎಂ ಕುಮಾರಸ್ವಾಮಿ ಕೂಡ ಚರ್ಚೆ ನಡೆಸ್ತಾರೆ. ಚರ್ಚೆ ನಡೆಸಿರೋದು ಸಾಕಷ್ಟು ಕುತೂಹಲ ಮೂಡಿಸಿರೋದು ಒಂದು ಕಡೆ ಆದ್ರೆ, ಈಗಾಗಲೇ ಚರ್ಚೆ ಮುಗಿದು ಕುಮಾರಸ್ವಾಮಿ ಕೂಡ ಈಗಾಗಲೇ ಹೊರಟಿರುವಂತದ್ದು. ಆ ಹೊರಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ. ಇದು ಒಂದು ಯಾವುದೇ ರೀತಿಯಾದ ರಾಜಕೀಯ ಭೇಟಿ ಅಲ್ಲ, ಒಂದು ಸೌಜನ್ಯದ ಭೇಟಿ. ನಾನು ಸುಮಾರು ದಿನಗಳಿಂದ ಕೂಡ ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಟಿಫನಿ ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಇವತ್ತು ಒಂದು ಸಮಯ ಕೂಡ ಬಂದೆ, ಹಾಗಾಗಿ ಬಂದಿದ್ದೀವಿ. ಯಾವುದೇ ರೀತಿಯಾಗಿ ರಾಜಕೀಯ ಒಂದು ಬಣ್ಣಗಳು ಕಟ್ಟೋದು ಯಾವ್ದು ಬೇಡ ಅನ್ನೋ ಮಾತುಗಳು ಹೇಳ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ಒಂದು ರೀತಿಯಾಗಿ ಬೇರೆ ರೀತಿಯ ಒಂದು ಅರ್ಥ ಕೊಟ್ಟರು ಕೂಡ ಅವರ ಒಂದು ಇವತ್ತಿನ ಬೆಳವಣಿಗೆ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು. ಯಾಕೆ ಇನ್ನೊಂದು ಕಡೆ ಉಮೇಶ್ ಜಾಧವ್ ಅವರು ಕೂಡ ಒಂದು ರಾಜೀನಾಮೆ ನೀಡಿ ಈಗಾಗಲೇ ಬಿಜೆಪಿಗೆ ಸೇರ್ತಾರೆ ಅನ್ನೋ ಮಾತುಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಉಮೇಶ್ ಜಾಧವ್ ಅವರ ಒಂದು ಅತೃಪ್ತರ ಒಂದು ಬಂಡಾಯದಿಂದ ಶಾಸಕರೇಂದ್ರು, ಅದರಲ್ಲಿ ರಮೇಶ್ ಜಾರಕಿಹೊಳಿ ಆಗ್ಬೋದು, ನಾಗೇಂದ್ರ ಆಗ್ಬೋದು, ಮತ್ತೆ ಮಹೇಶ್ ಕುಮಟಳ್ಳಿ ಅವರೆಲ್ಲರೂ ಕೂಡ ಇದ್ರು, ಅವರು ಕೂಡ ಹೋಗ್ತಾರೆ. ಇದರಿಂದ ಮೈತ್ರಿ ಸರ್ಕಾರಕ್ಕೆ ತೊಂದರೆ ಆಗುತ್ತೆ, ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸಲಿ ಬಿಜೆಪಿ ಯಶಸ್ಸಾಗ್ತಾರೆ ಅನ್ನೋ ವಿಚಾರಕ್ಕಾಗಿ ಕುಮಾರಸ್ವಾಮಿ ಅವರು ಇವತ್ತು ದಿಢೀರ್ ಭೇಟಿ ಮಾಡಿದ್ರು ಅನ್ನೋದು ಕುತೂಹಲ ಕೆಡೆ ಮಾಡ್ಕೊಟ್ರಂತು. ಆ ಒಂದು ಚರ್ಚೆಯಲ್ಲಿ ಹೇಳ್ತಾರೆ, ಯಾವುದೇ ರೀತಿಯಾಗಿ ನಮ್ಮಲ್ಲಿ ಅಸಮಾಧಾನ ಇಲ್ಲ, ಮತ್ತೆ ಮೈತ್ರಿ ಸರ್ಕಾರಕ್ಕೆ ಕೂಡ ಯಾವುದೇ ರೀತಿಯಾಗಿ ತೊಂದರೆ ಕೂಡ ಆಗಲ್ಲ, ಮತ್ತೆ ಕಾಂಗ್ರೆಸ್ ನಲ್ಲಿ ಇದ್ದಂತ ಅಸಮಾಧಾನಗಳು ಸಾಕಷ್ಟು ನಿಮಗೂ ಗೊತ್ತಿದೆ, ಅದೇನು ಹೇಳುವಂತ ಅಗತ್ಯ ಇಲ್ಲ. ಆದ್ರೆ ಅದರಿಂದ ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ, ಅದಕ್ಕೆ ಕಾಂಗ್ರೆಸ್ ನಾಯಕರು ಸರಿಪಡಿಸ್ಕೊಡ್ತಾರೆ. ಅದನ್ನು ಹೊರತುಪಡಿಸಾಗಿ ನಾನು ಯಾರನ್ನೂ ಕೂಡ ಸಮಾಧಾನ ಪಡಿಸ್ಲಿಕ್ಕೆ ಬಂದಿಲ್ಲ, ಇದೊಂದು ಸಾಮಾನ್ಯವಾಗಿ ಒಂದು ಸೌಜನ್ಯದ ಭೇಟಿ, ಒಂದು ಟಿಫನಿಗೆ ಬರ್ಬೇಕಿತ್ತು, ಹಾಗಾಗಿ ನಾನೇ ಬಂದೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅವ್ರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟರು ಕೂಡ ಅದರ ಹಿಂದೆ ಸಾಕಷ್ಟು ಒಂದು ರೀತಿಯಾದ ಅಂಶಗಳು ಕೂಡ ಕಂಡು ಬರ್ತವೆ. ಯಾಕಂದ್ರೆ ನಾಗೇಂದ್ರ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು, ಮತ್ತೆ ಮಹೇಶ್ ಕುಮಟಳ್ಳಿ ಒಂದು ರೀತಿಯ ಅತೃಪ್ತ ಶಾಸಕರು ಮತ್ತೆ ಬಂಡಾಯ ಕೂಡ ಇದ್ದಿದೆ. ಆ ಹಿನ್ನೆಲೆಯಲ್ಲಿ ಅವರು ಇವತ್ತೇ ಉಮೇಶ್ ಜಾಧವ್ ಅವರ ಜೊತೆ ಏನಾದ್ರು ಬಿಜೆಪಿಗೆ ಸೇರ್ತಾರೆ, ಬಿಜೆಪಿಗೆ ಹೋಗ್ತಾರೆ ಅನ್ನೋ ಮಾಹಿತಿಯನ್ನು ಆಧರಿಸಿ ದಿಢೀರ್ ಅಂತ ಇಲ್ಲಿ ಬಂದು ಭೇಟಿನೇ ಮಾಡಿದ್ದಾರ ಅನ್ನೋ ಮಾತು ಕೇಳಿ ಬಂದ್ರು. ಇನ್ನೊಂದ್ ಕಡೆ ಓಕೆ ಸುನಿಲ್ ಥ್ಯಾಂಕ್ ಯು ಸುನಿಲ್. ಒಂದ್ ಕಡೆ ಈ ತರದ ಒಂದಷ್ಟು